ಮ್ಯಾಂಗ್ಳೂರ್ ಬಂದು ರೀಚ್ ಆಗಿ ಅಲ್ಲಿ ಹೋಗ್ಬೇಕಾದ್ರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿನ್ನೆ ನಾವು ಶಾಪಿಂಗ್ ಹೋಗಿದ್ವಲ್ಲ, ಸೊ ಏನಕ್ಕೆ ಅಂತ ನಿಮ್ಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅಂದಿದ್ದೆ. ಈ ವಿಡಿಯೋದಲ್ಲಿ ನೋಡಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾವು ಹೊರಟಿದ್ದೀವಿ, ಆಲ್ರೆಡಿ ಲೇಟ್ ಆಗಿದೆ, ಇವಾಗ ಹೋಗ್ಬೇಕು. ಮಂಗಳೂರಿಗೆ ಬಂದು ರೀಚ್ ಆದ್ವಿ ನೋಡಿ. ಎಲ್ಲ ಹೋಗ್ತಾ ಇದ್ದಾರೆ ಇವಾಗ ಮನೆಗೆ. ಇಲ್ಲಿ ನನ್ನ ತಂಗಿ ಫ್ರೆಂಡ್ ಇದ್ದಾರೆ, ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಬ್ಬರು ಅಕ್ಕ ತಂಗಿರು ಒಂದೇ ಕಲರ್ ಡ್ರೆಸ್ ಹಾಕಿದ್ದಾರೆ. ನೋಡಿ ಕಾಫಿ ಮಾಡ್ತಿದ್ದಾರೆ. ಬಂದು ಸುಸ್ತಾಗಿತ್ತು, ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹಾಂ, ಕೆಳಗೆ ಹೋಗೋಣ. ಅಕ್ಕ ನೀವು ಮಾಡ್ತಿದ್ದೀರಾ ಕಾಫಿನಾ? ಅನ್ನ ಮಾಡ್ತಿದ್ದಾರೆ ಇವಾಗ. ಇಲ್ಲಿ ಕಾಫಿ ರೆಡಿ ಆಗ್ತಿದೆ. ಅಲ್ಲಿಂದಾನೆ ಗೊಜ್ಜು ಮಾಡ್ಕೊಂಡು ಬಂದಿದ್ದೀವಿ. ಚಿತ್ರಾನ್ನ ಗೊಜ್ಜು ಮತ್ತೆ ಪುಳಿಯೋಗರೆ ಗೊಜ್ಜು. ಬಾಮ ಈ ಕಡೆ. ಒಂದ್ ಚೊಂಬೆ ಆದ್ರೆ ನಾಳೆ ನೀವು ಅಲ್ಲಿ ಬೀಚಿಗೆ ಹೊಂಟೋದ್ರೆ ಕಾಫಿ ರೆಡಿ. ಮನೆಗೆ ಬಂದು ಮತ್ತೆ ಮನೆಗೆ ಹೋಗ್ತೀರಾ? ಇವತ್ತು ಎಲ್ಲಿಗೆ ಹೇಳು? ಬೀಚ್. ನಮ್ದೆಲ್ಲ ರೆಡಿ ಆಯಿತು, ಇವಾಗ ಹೊರಟಿದ್ದೀವಿ. ಆ ಮನೆಯಿಂದ ಬೇರೆ ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ಅಲ್ಲೇನೋ ಫಂಕ್ಷನ್ ಇತ್ತು, ಹಾಗಾಗಿ ಈ ರೂಮ್ಗೆ ಶಿಫ್ಟ್ ಆದ್ವಿ. ಇವಾಗ ಎಲ್ಲರದು ರೆಡಿ ಆಯಿತು, ಇವಾಗ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾವ ದೇವಸ್ಥಾನ ಅಂತ ಅಲ್ಲಿ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಟೈಮ್ ಇನ್ನೂ 11 ಗಂಟೆ. ನೋಡಿದ್ರೆ ಜಾಸ್ತಿ ಸೆಕೆ ಆಗ್ತಿದೆ. ಬನ್ನಿ ಇವಾಗ ಹೊರಡೋಣ. ನೆಕ್ಸ್ಟು ಅಲ್ಲಿ ಹೋಗ್ಬೇಕಾದ್ರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನೋಡಿ ನಮ್ಮ ಅಮ್ಮನ ನೋಡಿ, ಇಲ್ಲಿ ಲಾಕ್ ಹಾಕಿದ್ದೀನಿ ಅಮ್ಮ.
ಬ್ಯಾಗ್ ತಗೊಳ್ರಿ. ಫಸ್ಟ್ ಡೇ ನಾವು ಮಂಗಳೂರಿಂದ ಉಡುಪಿಗೆ ಬಂದ್ವಿ. ಉಡುಪಿಗೆ ಬಂದು ಇಲ್ಲಿ ಫಸ್ಟು ಶ್ರೀಕೃಷ್ಣನ ದರ್ಶನ ಮುಗಿಸ್ಕೊಬಿಡೋಣ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಾದರೂ ಹೋಗ್ಬೋದಲ್ವಾ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನಾವು ಬಂದಿದ್ದು ಶನಿವಾರ, ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನನೇ ಇದ್ದರು, ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟೈಮ್, ನಮ್ಮಮ್ಮವರು ಅಷ್ಟೇ ಎಲ್ಲರೂ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಇದು ನಾನು ಸೆಕೆಂಡ್ ಟೈಮ್ ಇವಾಗ ಉಡುಪಿಗೆ ಬಂದಿರೋದು. ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ನಮಗೆ ದರ್ಶನ ಆಗಲೇ ಇಲ್ಲ ಹೇಳಬೇಕಂದ್ರೆ, ಯಾಕಂದರೆ ಮಕ್ಕಳು ಬೇರೆ ಇದ್ದರು. ನಾವು ಈ ದರ್ಶನದಲ್ಲಿ ಹೋಗಿ ಕ್ಯೂಯಲ್ಲಿ ನಿಂತ್ಕೊಂಡಿದ್ರೆ 2 ರಿಂದ 3 ಅವರ್ ಆದರೂ ಬೇಕಿತ್ತು. ನೋಡಿ ಇಷ್ಟು ಜನ ಇದ್ದಾರೆ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ, ಮಕ್ಕಳಿದ್ದಾರೆ ಅಂದ್ಬಿಟ್ಟು ದೂರದಿಂದನೇ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿಂದ ದೂರದಿಂದನೇ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ನಾವು ಹೊರಟಿದಂಗೆ ಅಲ್ಲಿ ಕನಕನ ಕಿಂಡಿ ಇರುತ್ತಲ್ಲ, ಅಲ್ಲಾದರೂ ದರ್ಶನ ಆಗುತ್ತೆ, ಸೊ ಬೇರೆಯವರೆಲ್ಲ ನೋಡ್ಬೋದಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೂ ಹೊರ್ಗಡೆ ರಶ್ ಇರಲಿಲ್ಲ, ಒಳಗಡೆ ರಶ್ ಇರೋದ್ರಿಂದ ಹೊರ್ಗಡೆಗೆ ಕಾಣಿಸ್ತಾನೆ ಇರಲಿಲ್ಲ. ಕನಕನ ಕಿಂಡಿಲೂ ಅಷ್ಟೇ ಏನೂ ಕಾಣಿಸ್ತಿರ್ಲಿಲ್ಲ ಅಲ್ಲಿ. ಇಲ್ಲೊಂದು ಸ್ವಲ್ಪ ನೋಡೋ ಅಷ್ಟು ನೋಡಿಕೊಂಡು ಇಲ್ಲಿಂದ ರಿಟರ್ನ್ ಆದ್ವಿ. ಪಕ್ಕದಲ್ಲೇ ಒಂದು ಟೆಂಪಲ್ ಬೇರೆ ಇದೆಯಲ್ಲ, ಇಲ್ಲಿಗೆ ಬಂದ್ವಿ. ಇಲ್ಲಿ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಬಟ್ ಕೃಷ್ಣನ ದರ್ಶನ ಆಗಲಿಲ್ಲ, ದೂರದಿಂದ ದರ್ಶನ ಮಾಡ್ಕೊಂಡ್ವಿ ಅಷ್ಟೇ. ಅಷ್ಟಕ್ಕೆ ನೆಮ್ಮದಿ ಇದೆ ಸಾಕು. ಮತ್ತು ಪಕ್ಕದಲ್ಲಿ ದೇವಸ್ಥಾನ ಇತ್ತಲ್ಲ, ಪಕ್ಕದ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಾವು ಪ್ರಸಾದ ಕೊಡ್ತಾಯಿದ್ರು, ಊಟ ಕೊಡ್ತಿದ್ರು. ಊಟಕ್ಕೆ ಹೋದ್ವಿ. ಊಟದಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಸೊ ಇಷ್ಟು ದೂರ ಬಂದರು, ದರ್ಶನ ಮಾಡದೆ ಹೋದ್ರೂ ಅಟ್ಲೀಸ್ಟ್ ಪ್ರಸಾದನಾದ್ರೂ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಆ ಕ್ಯೂಯಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ಕೊಂಡು ಹೋದ್ವಿ. ಯಾಕಂದರೆ ದರ್ಶನ ಮಾಡೋಕ್ಕಿದ್ರಲ್ಲ ಅಷ್ಟು ಜನ ಇರಲಿಲ್ಲ, ಕಮ್ಮಿನೇ ಇದ್ದರು. ಅದಕ್ಕೋಸ್ಕರ ನಾವು ಪ್ರಸಾದಕ್ಕೆ ಹೋಗಿ ನಿಂತ್ಕೊಂಡು ಇಲ್ಲಿಂದ ಪ್ರಸಾದ ತಿನ್ಕೊಂಡು ನೆಕ್ಸ್ಟು ಮಲ್ಪೆ ಬೀಚ್ಗೆ ಬಂದ್ವಿ. ದರ್ಶನ ಮುಗಿಸಿ ಬಂದ್ವಿ. ಇವಾಗ ಇಲ್ಲಿ ಯಾವ್ದಿದು ಸೆಂಟ್ ಮ್ಯಾರೀಸ್ ದ್ವೀಪ ಐಲ್ಯಾಂಡ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿ ಬಸ್ ಇಳಿದು ಇಲ್ಲಿಗೆ ಬರ್ಬೇಕು. ಎಷ್ಟೊಂದು ಬೋಟ್ ಇದೆ ನೋಡಿ. ಬೇಗ ಮುಂದೆ ದರ್ಶನ ಹಾಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ತೀವಿ. ಕಾಲು ಸುಡುತ್ತೆ. ಸಮುದ್ರದ ಒಳಗಡೆ ನಿಂತಿರ್ತಾರೆ. ಅವ್ರೇನ್ ಮಾಡ್ತಾರೆ ಅರ್ಧ ಕಟ್ಟಿ ನಿಲ್ಸಿರ್ತಾರೆ. ಬೆಳಗ್ಗೆ ಅವ್ರು ಖುಷಿ ಕೊಂತ ಬಿಡ್ತಾರೆ. ಈಗ ಯಾವುದು ಹೋಗಲ್ಲ. ಅಮ್ಮ ಇಲ್ಲಿ ನೋಡಮ್ಮ, ನಾವು ಅಮ್ಮನ ಫೋಟೋ ತೋರಿಸ್ತಿಲ್ಲ, ಟೋಪಿ
ಬಿಸಿಲು ತುಂಬಾ ಇದೆ. ಬಿಸಿಲು ಫಿಶ್ ಅಲ್ಲಮ್ಮ, ಎಲ್ಲಿ ಫಿಶ್ ಬಲೆ ಬಿಸೋ ನೋಡಿ ಹೆಂಗವೆ ಅಲ್ವಾ? ಬಲೆ ಬೆಂಡು ಬಲೆ, ಅದು ಏನ್ ತಪ್ಪ ಬಲೆ. ನಮ್ಮಮ್ಮನು ಅಲ್ಲಿ ಬೋಟಲ್ಲಿ ನಾವು ಬಾಂಬೆಗೆ ಹೋಗೋಣ ಹಿಡಿಯೋದ್ರಲ್ಲಿ. ಅಂಡಮಾನ್ಗೆ ಹೋಯ್ತಾ ಇದೀವಿ. ಅಂಡಮಾನ್ಗೆ ನೋಡಿ ಚಿನ್ನಮ್ಮ ಎಷ್ಟಪ್ಪ ಮಾಡ್ತಿದ್ದೀನಿ ನಾನು. ಅಂಡಮಾನ್ ಅಂಡಮಾನ್. ಡ್ಯಾಡಿ ಐ ಲವ್ ಯು ಡ್ಯಾಡಿ. ಡ್ಯಾಡಿ ಎಲ್ಲಿ ನೋಡಮ್ಮ? ಆಡ್ ಬರುತ್ತಲ್ಲ ಸಮುದ್ರದಲ್ಲಿ ಅಲ್ಲಿ. ಸೆಂಟ್ ಮೇರಿಸ್ ಐಲ್ಯಾಂಡ್ ಬೋಟಿಂಗ್ ಸಿ ವಾಕ್ವೇ. ಎಲ್ಲರೂ ಬೀಚ್ ಹತ್ರ ಒಳಗಡೆ ಬಂದ್ವಿ. ಎಲ್ಲರೂ ಫುಲ್ ಖುಷಿಯಾಗಿಬಿಟ್ರು. ಯಾಕಂದರೆ ಆ ಬೀಚ್ ಸೀನರಿ ಮತ್ತು ಆ ಗಾಳಿ ಸೌಂಡು, ಅಲೆಗಳ ಸೌಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಎಂಜಾಯ್ ಮಾಡೋಕ್ಕೆ. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರಂತಲೇ ಹೇಳ್ಬೋದು. ನಾವು ಸಿಟಿ ಮಧ್ಯೆ ಇದ್ದು ಆ ಗಾಡಿಗಳ ಸೌಂಡು ಡೈಲಿ ಅದು ಇದು ಕಿರಿಕಿರಿ ಇದ್ದಿದ್ದೇ ಇರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿರೋದಕ್ಕೂ ಕಂಪ್ಲೀಟ್ಲಿ ಚೇಂಜ್ ಅಂತಲೇ ಹೇಳ್ಬೋದು ಅಲ್ವಾ. ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಆ ನೇಚರ್ನ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೀವು ನನ್ನ ಜೊತೆ ಎಂಜಾಯ್ ಮಾಡ್ಬೋದು. ಎಷ್ಟೊಂದು ಜನ ಪ್ಲ್ಯಾನಿಂಗ್ ಮಾಡ್ತಿರ್ತಾರೆ ಹೋಗಬೇಕು ಅಂತ, ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಹೋಗೋಕ್ಕೂ ಆಗಿರಲ್ಲ. ಅವ್ರು ನನ್ನ ಜೊತೆ ನೀವೂ ನೋಡ್ಬೋದು. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಮತ್ತು ನಾವು ಇಲ್ಲಿಂದ ಏನು ಮಾಡಿದ್ವಿ ಅಂದರೆ ಬೋಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾವಾಗಲೂ ಬರಲ್ಲ, ಅಪರೂಪಕ್ಕೆ ಬರ್ತೀವಿ. ಬಂದಾಗ ಬೋಟಿಂಗ್ನ ಮಿಸ್ ಮಾಡ್ಕೋಬಾರ್ದು. 300 ರೂಪೀಸ್ ಅಷ್ಟೇ ಬೋಟಿಂಗ್ಗೆ. ಸೊ ಡೈಲಿ ಬರೋದಿದ್ರೆ ಏನೋ ಒಂಥರ, ಅಪರೂಪಕ್ಕೆ ಬಂದಿರ್ತೀವಲ್ವಾ, ಆದರೂ ಆಗಲಿ ಅಂದ್ಬಿಟ್ಟು ಎಲ್ಲರೂ ಬೋಟಿಂಗ್ ಹೋದ್ವಿ. ಬೋಟಿಂಗ್ ಹೋದಾಗೂ ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ರು. ಚೆನ್ನಾಗಿತ್ತು ಮಾತ್ರ. ಯಾರಾದರೂ ಉಡುಪಿಗೆ ಬಂದು ಮಲ್ಪೆ ಬೀಚಿಗೆ ಬಂದಾಗ ಬೋಟಿಂಗ್ ಹೋಗಿ ಮಿಸ್ ಮಾಡ್ಕೋಬೇಡಿ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಇನ್ನೂ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ದ್ವೀಪ ಕರ್ಕೊಂಡು ಹೋಗ್ತಾರೆ, ಬೇರೆ ಐಸ್ಲ್ಯಾಂಡು, ಆ ಬೀಚ್ ಮಧ್ಯ ಏನೋ ಒಂಥರ ಚೆನ್ನಾಗಿರುತ್ತೆ. ಯಾರ್ದು ಕಿರಿಕಿರಿ ಇರಲ್ಲ. ಅಲ್ಲಿ ವೆದರೇ ಬೇರೆ ಥರ ಇರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನಾನು ನೆಕ್ಸ್ಟು ಇಲ್ಲಿ ಬೋಟ್ ಬಂತು, ಇವಾಗ ನಾವು ಹೋಗಬೇಕು. ನಾನು ಹಾಗೇ ಏನು ಮಾಡ್ತೀನಿ ಅಂದರೆ ಯಾವುದೂ ಮ್ಯೂಟ್ ಮಾಡಲ್ಲ, ರಾ ವಿಡಿಯೋನೇ ಹಾಕ್ತೀನಿ. ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ನೇಚರ್ನ ನೀವು ನನ್ನ ಜೊತೆ ಎಂಜಾಯ್ ಮಾಡಬೇಕು. ಅಲೆಗಳ ಸೌಂಡೆಲ್ಲ ನೀವು ಕೇಳಿಸ್ಕೋಬೇಕು. ಸೊ ಈ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿ, ಆಯಿತಾ? ಬೋಟ್ ಒಳಗೆ ಹೋಗಬೇಕು. ಎಲ್ಲ ಬರ್ತಿದ್ದಾರೆ. ಇವಾಗ ಚಾಕ್ಲೇಟ್ ಕೆಳಗಿಡಮ್ಮ.
ನೋಡಿ ಇವಾಗ ಐಸ್ಲ್ಯಾಂಡ್ ಬಂದು ಇಳ್ಕೊಂಡ್ವಿ, ಎಷ್ಟು ಸೆಟ್ ಆಗಿಬಿಟ್ಟಿದೆ ಗೊತ್ತಾ. ಸಿಕ್ಕಾಪಟ್ಟೆ ಬಿಸಿಲು ಆದ್ರೂ ಒಂಥರ ಕೂಲಾಗಿ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದಿರೋದು ಈ ಥರ ಫಸ್ಟ್ ಟೈಮ್, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ. ಪೀಸ್. ಎಷ್ಟು ಜನ ಬರ್ತಿದ್ದಾರೆ ಗೊತ್ತಾ ನೋಡಿ, ಬರ್ತಾನೆ ಇದ್ದಾರೆ. ನಮಗೆ 4:20 ಏನೋ ಕರ್ಕೊಬಂದ್ಬಿಟ್ರು. ಇವಾಗ 5:30 ಲಾಸ್ಟ್ ಅಂತೆ ಬೋಟು. ಇವಾಗ 5:30 ಅಷ್ಟರಲ್ಲಿ ನಾವು ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸ್ಟ್ರಾಬೆರಿ ಐತೆ ಕಣ. ಲೆಮನ್ ಬೇಡ, ಹುಳಿ ಆಗುತ್ತೆ. ಇದೆ ಕೊಡೋಣ, ಮಿಕ್ಸ್ ಮಿಲ್ಕ್ ಮೇಡು ಸ್ಟ್ರಾಬೆರಿ ಕೇಳಬೇಡ. ಅದು ಕೊಡಿ, ಸ್ಟ್ರಾಬೆರಿ ಮತ್ತು ಮಿಲ್ಕ್ ಮಿಕ್ಸ್ ಮೇಡು. ಅಮ್ಮ ಫೋನ್ ಕಟ್ಕೊಂಡು ಹಾಕುತ್ತೆ. ಇದು ಎಲ್ಲ ಐಸ್ ಜೊತೆ ತಿನ್ನಿ ಅಂದ್ರೆ ಐಸ್ ಫುಲ್ ಕುಡಿತಾ ಬಿದ್ದವ್ರೆ ನೋಡಿ. ಇಲ್ಲಿ ಎಲ್ಲ ಕುಟ್ಕೊಂಡ್ಬಿಟ್ಟಾರೆ, ಏನೂ ಇಲ್ಲ ಇಲ್ಲಿ. ಇದು ಸ್ಟ್ರಾಬೆರಿ ಮತ್ತೆ ಮಿಲ್ಕ್ ಮೇಡ್ ಅಷ್ಟೇ ಅಲ್ಲ. ಬಾ ಅಲ್ಲಿ ಒಳಗೆ ಕುಡಿಯೋಣ, ಬಾ ಕೈ ತೊಳ್ಕೊಳ್ಳೋಣ. ನೋಡಿ ಅಲ್ಲಿ ಬೋಟ್ ನಿಂತಿದೆ. 5:15 ಲಾಸ್ಟ್ ಅಂತೆ. 5:15 ಅಷ್ಟರಲ್ಲಿ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ನೋಡಿಕೊಂಡು ಇವಾಗ ಬಂದಿದ್ದೀವಿ. ನೋಡಿ ಚೆನ್ನಾಗಿರುತ್ತೆ. ಬತ್ತೈತೆ ಕಳ್ಳು ಫೈನಲಿ ಬಂದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ಬೇಕು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವಿವಾಗ ಹೊರಟಿದ್ದೀವಿ. ಬಂದರು ನೋಡ್ಕೊಂಡು ಹೋಗೋದಷ್ಟೇ. ಫಿಶ್ ನೋಡ್ಕೊಂಡು, ಫಿಶ್ ಏನೋ ಹಿಡಿತಿದಾರಂತೆ, ನೋಡೋಣ ಸಿಗುತ್ತಾ ಸಿಗಲ್ವೋ ಗೊತ್ತಿಲ್ಲ. ಇಲ್ಲಿಂದ ನೋಡ್ಕೊಂಡು ಹೊರಡ್ಬೇಕು. ತಲೆ ಫುಲ್ ಸಿಕ್ಕಾಪಟ್ಟೆ ಸೆಕೆ, ಅದಕ್ಕೆ ಕೂದಲೆಲ್ಲ ಎತ್ತಾಕ್ಬಿಟ್ಟಿದ್ದೀನಿ.
ಇಲ್ಲಿಂದ ಹೊರಟ್ವಿ ಎಲ್ರೂ. ಇನ್ನೆಲ್ಲೂ ಹೋಗಲ್ಲ, ಡೈರೆಕ್ಟ್ ಉಡುಪಿಯಿಂದ ಮಂಗಳೂರಿಗೆ ಹೋಗಿ ರೂಮಲ್ಲಿ ಸ್ಟೇ ಮಾಡೋದಷ್ಟೇ. ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲಿಂದ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಇವಾಗ ಹೋಗಬೇಕು. ಮತ್ತು ನಾವು ಇವಾಗ ಬರೋ ಅಷ್ಟರಲ್ಲಿ ಮಂಗಳೂರು ರೀಚ್ ಆಗೋ ಅಷ್ಟರಲ್ಲಿ 10:30-11 ಗಂಟೆ ಆಗೋಗಿತ್ತು. ಎಲ್ಲೂ ಹೋಟೆಲ್ ಓಪನ್ನೂ ಇರಲಿಲ್ಲ, ಆಲ್ಮೋಸ್ಟ್ ಕ್ಲೋಸ್ ಆಗೋಗಿತ್ತು. ಎಲ್ಲ ಕಡೆನೂ 2 ಊಟ ಇದೆ 3 ಊಟ ಇದೆ ಅಂತಲೇ ಹೇಳ್ತಿದ್ರು. ಸೊ ಎಷ್ಟು ಸಿಗುತ್ತೋ ಅಷ್ಟು ಊಟ ತೊಗೊಂಡು ಹೋದ್ವಿ. ಮತ್ತು ಇನ್ನು ಸ್ಯಾಟರ್ಡೆ ನಾನು ನನ್ನ ಫ್ರೆಂಡ್ ನಾನ್ ವೆಜ್ ತಿನ್ನಲ್ಲ, ಕೆಲವೊಂದು ಕಡೆ ನಾನ್ ವೆಜ್ ಹೋಟೆಲ್ ಓಪನ್ ಇತ್ತು. ಇನ್ನು ನಮಗೆ ವೆಜ್ ಹುಡ್ಕೋ ಅಷ್ಟರಲ್ಲಿ ಅದನ್ನೇ ಸ್ವಲ್ಪ ಲೇಟ್ ಆಗೋಯಿತು. ಸೊ ಇವಾಗ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಪಾರ್ಸೆಲ್ ತೊಗೊಬಂದು ಊಟ ಮಾಡ್ಕೋತಾ ಇದ್ದೀವಿ. ಇವಾಗ ನಾನು ಊಟ ಮುಗಿಸ್ಕೊಬಿಡ್ತೀನಿ. ಊಟ ಮುಗಿಸ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಮಂಗಳೂರಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.